ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ನಾವು ಗೋಡಂಬಿ ಬರ್ಫಿ ಮಾಡೋಣ. ಇದನ್ನ ಕಾಜು ಕಟ್ಲಿ ಅಂತಲೂ ಕರೀತಾರೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳೋಣ. 1 ಬಟ್ಲು ಗೋಡಂಬಿ, ಅರ್ಧ ಬಟ್ಲು ಸಕ್ಕರೆ, 2 ಸಣ್ಣ ಚಮಚ ತುಪ್ಪ, 1/4 ಲೋಟ ನೀರು. ಮೊದಲಿಗೆ ಗೋಡಂಬಿಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಳೋಣ. ಗೋಡಂಬಿನ ಈ ರೀತಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದು ಕಾದ್ಮೇಲೆ ಸ್ವಲ್ಪ ಅದಕ್ಕೆ 1/4 ಲೋಟ ನೀರನ್ನ ಹಾಕ್ಕೋಬೇಕು. ನೀರು ಹಾಕಿದ್ಮೇಲೆ ಅರ್ಧ ಬಟ್ಲು ಸಕ್ಕರೆ ಹಾಕ್ಬೇಕು. ಕರಗ್ತಾ ಇದೆ ಸ್ವಲ್ಪ. ಈಗ ಸಕ್ಕರೆ ನೋಡಿ ಈ ಥರ ನೀರಲ್ಲಿ ಕರಗುತ್ತೆ. ಕರಗಿದ್ಮೇಲೆ ಹಾಗೇನೆ ಇದನ್ನ ಸ್ವಲ್ಪ ಬಿಸಿ ಮಾಡ್ತಾ ಇರಬೇಕು. ಇದು ಪಾಕ ಏನು ಬರೋದು ಬೇಡ. ಇಷ್ಟಾದರೆ ನಾವು ಈ ಪುಡಿ ಮಾಡ್ಕೊಂಡಂಥ ಗೋಡಂಬಿಯನ್ನು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಈ ರೀತಿ ಚೆನ್ನಾಗಿ ಗೋಡಂಬಿ ಚೆನ್ನಾಗಿ ಸಕ್ಕರೆ ಜೊತೆ ಹೊಂದ್ಕೋಬೇಕು. ತಿರುಗಿಸ್ತಾ ಇರಬೇಕು. ಉರಿನ ಸ್ವಲ್ಪ ಕಮ್ಮಿಲೇ ಇಟ್ಕೋಬೇಕು. ಈ ಗೋಡಂಬಿ ಬರ್ಫಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಇದನ್ನ ತಿನ್ಬೋದು. ಈ ಸ್ಟೇಜಲ್ಲಿ ಬಂದಾಗ 2 ಸ್ಪೂನು ತುಪ್ಪನ ಹಾಕಬೇಕು. ನೋಡಿ ಈ ಸ್ಟೇಜ್ ಬಂದಾಗ ಸ್ಟವ್ನ ನಾವು ಆಫ್ ಮಾಡಿಬಿಡ್ಬೇಕು. ನೋಡಿ ಎಲ್ಲ ಹೊಂದ್ಕೊತಾ ಇದೆ, ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿ ಇದನ್ನು ಆರಕ್ಕಿಡ್ಬೇಕು. ಒಂದು 5 ನಿಮಿಷ ಆರಬೇಕು. ಆರಿದ್ಮೇಲೆ ನಾವು ಒಂದು ಚಪಾತಿ ಮಣೆ ಮೇಲೆ ಹಾಕ್ಕೊಂಡು ಇದನ್ನು ಲಟ್ಟಿಸ್ಬೇಕು. ಈಗ ಈ ಚಪಾತಿ ಮಣೆ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ನಾವು ಸ್ವಲ್ಪ ಇದನ್ನು ಕೈಯಲ್ಲಿ ಇದು ಮಾಡಿಬಿಟ್ಟು ಲಟ್ಟಿಸ್ಕೋಬೇಕು. ಈ ಲಟ್ಟಣಿಗೂ ಸ್ವಲ್ಪ ತುಪ್ಪ ಸವರಿ ನೋಡಿ ಲಟ್ಟಿಸ್ಕೋಬೇಕು. ಈ ರೀತಿ ಲಟ್ಟಿಸ್ಬಿಟ್ಟು ನಮಗೆ ಯಾವ ಆಕಾರ ಬೇಕೋ ಆ ಶೇಪಿಗೆ ನಾವು ಇವು ಸೈಡಲ್ಲಿರೋದನ್ನೆಲ್ಲನೂ ತೆಗೆದ್ಬಿಡ್ಬೇಕು. ಈ ರೀತಿ ನಮಗೆ ಯಾವ ಶೇಪ್ ಬೇಕೋ ಅದನ್ನು ಆ ರೀತಿ ನಾವು ಕತ್ತರಿಸ್ಕೋಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿ ನಾವು ಕತ್ತರಿಸಿ ಶೇಪ್ ಮಾಡಿ ನಾವು ಬರ್ಫಿನ ಕಟ್ ಮಾಡಬೇಕು. ಈಗ ಗೋಡಂಬಿ ಬರ್ಫಿ ತಯಾರಿ ಆಯಿತು. ಇದನ್ನು 10 ನಿಮಿಷದಲ್ಲಿ ಮಾಡ್ಬೋದು. ನಿಮ್ಮ ಮನೆಗೆ ಯಾರಾದರೆ ಗೆಸ್ಟ್ ಬಂದಾಗ ತಕ್ಷಣವೇ ಮಾಡಿ ಅವರಿಗೆ ಕೊಡ್ಬೋದು. ಇದನ್ನು ನೀವು ಮನೆಯಲ್ಲಿ ಮಾಡಿ ಮತ್ತು ಹೇಗಿತ್ತು ಅಂತ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. Health is wealth.